ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಕೆಲವು ದಿನಗಳ ಹಿಂದಷ್ಟೇ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಮುಗಿದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಇದೇ 10ನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಲಿದ್ದು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ಸತತ 7ನೇ ಬಾರಿಗೆ ಆಯ್ಕೆಯಾದ ಸೋಲಿಲ್ಲದ ಸರ್ದಾರ ಮಹಾಂತೇಶ ದೊಡ್ಡಗೌಡರೊಂದಿಗೆ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿ ಕಿತ್ತೂರಿನಲ್ಲಿ ಕ್ರಾಸ್ ವೋಟಿಂಗ್ 2028ರ ವಿಧಾನಸಭಾ ಚುನಾವಣೆ ತಯಾರಿ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ವಿರೋಧ ಆಗ್ತಿತ್ತು. ಈ ಸಲ ಒಂದ್ ರೀತಿ ಚುನಾವಣೆ ಆಗಿರ್ತಕ್ಕಂಥದ್ದು, ಅದರಲ್ಲಿ ಗೆದ್ದು ಬಂದಿರತಕ್ಕಂಥದ್ದು ದೊಡ್ಡಗೌಡರು. ಸರ್ ನಮಸ್ತೆ. ವಿಶೇಷವಾಗಿ ಸೋಲಿಲ್ಲದ ಸರದಾರ ಸಹಕಾರ ಒಂದ್ ರೀತಿ ಫೀಲ್ಡ್ ಅಲ್ಲಿ ವಿಶೇಷವಾಗಿ ಸಾಕಷ್ಟು ಜಿದ್ದಾಜಿದ್ದಿ ಇತ್ತು. ಇಂತಹ ಸಂದರ್ಭ ಸಹ ಗೆದ್ದು ಬಂದಿರತಕ್ಕಂಥದ್ದು ಸಾಕಷ್ಟು ಬಹುಮತಗಳಿಂದ. ಏನನ್ಸುತ್ತೆ ಸರ್ ನಿಮ್ಮ ಸುದೀರ್ಘ ಸಹಕಾರದ ಫೀಲ್ಡ್? ಪ್ರಥಮವಾಗಿ ಮೂಗೂಡದ ಮಹಾಂತಜನವಾಗಿ ಅನಂತ ನಮನಗಳನ್ನ ಹೇಳುತ್ತಾ, ಕಳೆದ 32-30 ವರ್ಷದಿಂದ ಸಹಕಾರ ರಂಗದಲ್ಲಿ ನಮ್ಮ ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಿನ ಎಲ್ಲ ಹಿರಿಯರು ಸಹಕಾರಿಗಳು, ವಿಶೇಷವಾಗಿ ಎಲ್ಲ ತಾಯಂದಿರು ಒಂದು ಆಶೀರ್ವಾದದಿಂದ, ಮಠಾಧೀಶ ಆಶೀರ್ವಾದದಿಂದ ಕಳೆದ 32 ವರ್ಷ ನಮ್ಮ ತಂದೆ ಆಶೀರ್ವಾದದಿಂದ ನಾನು ಈ ಸಹಕಾರ ರಂಗದಲ್ಲಿ ಡಿಸಿ ಬ್ಯಾಂಕ್ ನಿರ್ದೇಶನಾಗಿ ಕೆಲಸ ಮಾಡಿದ್ದೀನಿ. 90 ಒಂದು ಬಾರಿ ಚುನಾವಣೆ ಆಗಿತ್ತು. ಅವತ್ತು ಸಹಿತ 33 ಓಟ್ನಿಂದ ನಾನು ಗೆದ್ದಿದ್ದೆ 90. ಆ ನಂತರ ಅವಿರೋಧವಾಗಿ ಎಲ್ಲ ಎರಡು ತಾಲೂಕಿನ ಹಿರಿಯರು ಒಂದು ಆಶೀರ್ವಾದವನ್ನು ಮಾಡಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡ್ಕೊಂಡ್ಬಂದೆ. ಈ ಸಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಎಲ್ಲರಿಗೂ ಬರಬೇಕನ್ನೋ ಇಚ್ಛೆ ಇರ್ತದೆ. ಆ ದೃಷ್ಟಿಯಿಂದ ಚುನಾವಣೆ ಆಗಿದೆ. ಅದೇನು ಭಾಳ ಜಿದ್ದಾಜಿದ್ದಿ ಇರಲಿಲ್ಲ. ಎಲ್ಲ ಹಿರಿಯರು, ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತ ಎಲ್ಲ ಸಹಕಾರಿಗಳು, ಎಲ್ಲ ಸಹಕಾರ ಸಂಘದ ಆಡಳಿತ ಮಂಡಳಿಗಳು, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಮನುಷ್ಯನಲ್ಲಿ ಮತ್ತೊಮ್ಮೆ ನನ್ನನ್ನು ನಿರ್ದೇಶಕನಾಗಿ ಕಾಣಬೇಕನ್ನೋ ಅವ್ರದ್ದು ಆಶೆ ಇತ್ತು. ಅದಕ್ಕೆ ಆಶೀರ್ವಾದ ಮಾಡಿದಾಗ ನಾನು ಮತ್ತೆ ಅವೆಲ್ಲ ಪ್ರೀತಿಯೊಂದಿಗೆ ಆಯ್ಕೆಯಾಗಿದ್ದೀನಿ. ಸರ್, ಈಗ ಎಲ್ಲ ಒಂದ್ ಕಡೆ ಮೊದಲು ಕಿತ್ತೂರು ಬೈಲಹೊಂಗಲ ಒಂದ್ ರೀತಿ ಜಂಟಿ ಆಗಿತ್ತು ಸರ್. ಈ ಬಾರಿ ಪ್ರತ್ಯೇಕ ಆಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಬೈಲಹೊಂಗಲಕ್ಕೆ ಮಾತ್ರ ಸೀಮಿತ ಆಗದೆ ಕಿತ್ತೂರು ಜೊತೆಗೆ ಸಹ ಸಾಕಷ್ಟು ಸೊಸೈಟಿಗಳ ಜೊತೆ ನಿಮ್ಮ ಅಭಿಮಾನಿಗಳಿದ್ದಾರೆ, ನಿಮ್ದೇ ಆದ ಬೆಂಬಲಿಗರಿದ್ದಾರೆ. ಅವ್ರ ಜೊತೆ ನಿರಂತರ ಸಂಪರ್ಕ ಇರ್ತೀರಿ ಸರ್? ಯಾವಾಗಲೂ ಇರ್ತೀನಿ. ಸರ್ಕಾರಂಗ ನಮ್ಮ ತೌಮಣಿ ಇದ್ದಾಗೆ ಆ ತೌಮಣಿಯನ್ನು ಯಾವಾಗ ಬಿಡಕ್ಕೆ ಆಗೋದಿಲ್ಲ. ಇವತ್ತು ಕಿತ್ತೂರು ಇಲ್ಲಿ, ಬೈಲಹೊಂಗಲ ಇಲ್ಲಿ, ಬೇಗ ಬೇಗ ತಾಲೂಕು ಯಾವತ್ತೇ ಇದು ಸಹಿತ ಸಹಕಾರಿ ಜೊತೆಗೆ ಒಬ್ಬ ನಾನು ಸಹಕಾರಿಯಾಗಿ ಇರ್ತೀನಿ. ಈಗ ಪದೇ ಪದೇ ಏನಪ್ಪಾ ಅಂತಂದ್ರೆ ರೈತರುಗಳಿಗೆ ಸಂಬಂಧಿಸಿದಂತೆ, ಯಾಕಪ್ಪ ಅಂದ್ರೆ ಮೊದಲು ಕಂಪೇರ್ ಮಾಡಿದ್ರೆ ಈಗ ಸಾಕಷ್ಟು ಸ್ಪರ್ಧಾತ್ಮಕ, ಈಗ ರೈತಾಪಿಯವರ್ಗಕ್ಕೆ ಗೊಬ್ಬರ ಸಮಸ್ಯೆ ಇರ್ಬೋದು, ಮತ್ತೆ ಸಾಲದ ಸಮಸ್ಯೆ ಇರ್ಬೋದು, ಸಾಕಷ್ಟು ಇದಿರ್ತವೆ. ಇಂಥ ಸಂದರ್ಭದಲ್ಲಿ ಈ ಬಾರಿ 7ನೇ ಬಾರಿ ಆಯ್ಕೆ ಆಗಿದ್ದೀರಾ, ಸಾಕಷ್ಟು ಪಳಗಿದ್ದೀರಾ ಸಹಕಾರ ಫೀಲ್ಡ್ ಅಲ್ಲಿ. ನಿಮ್ದೇ ಅದೇ ಹೊಸ ಹೊಸ ಪ್ಲಾನ್ಗಳು ಏನು ಸರ್ ಸೊಸೈಟಿಗಳ ಸಬಲೀಕರಣಕ್ಕೆ? ಸಾಲದ ಸಮಸ್ಯೆ ಅಂತ ಇಲ್ಲ. ಯಾಕಂದ್ರೆ ಈ ಕಳೆದ 30 ವರ್ಷ ನಾನು ಕೆಲಸ ಮಾಡ್ತೀನಿ. ಅವತ್ತು ಇಡೀ 2 ತಾಲೂಕಿಗೆ 2,80,00,000 ಇತ್ತು ನಾನು ನಿರ್ದೇಶನಕ್ಕಿಂತ ಮೊದಲು. ಇವತ್ತು 350 ಕೋಟಿಗಿಂತ ಹೆಚ್ಚು 0% ಸಾಲವನ್ನು ಬ್ಯಾಂಕು ಸಂಘದ ಮುಖಾಂತರ ಎಲ್ಲ ರೈತರಿಗೆ ಸಾಲ ವಿತರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಯಾವ ಸಂಘ ಯಾವ ತಮ್ಮ ಬೇಡಿಕೆ ನೀಡುತ್ತವೆ ಎಲ್ಲವನ್ನ ನಾವು ಪಕ್ಷಾತೀತವಾಗಿ ಯಾವುದೇ ರಾಜಕಾರಣ ಮಾಡದೆ, ಯಾವುದೇ ಜಾತಿ ನೋಡಿ ಇವತ್ತಿನವರೆಗೆ ನಾವು ಸಹಕಾರ ಕೊಟ್ಟಿದ್ದೀವಿ, ಸಾಲ ಕೊಟ್ಟಿದ್ದೀವಿ. ಇನ್ನೂ ಬರ್ತಕ್ಕಂಥ ಮುಂದಿನ ನಿರ್ಮಾಣ ಇನ್ನೂ ಹೆಚ್ಚಿನ ಸಹಾಯವನ್ನು ಸಹಿತ ಒಂದು ರೈತಾಪಿ ಕುಟುಂಬಗಳಿಗೆ ಒಂದು ಸಹಾಯಧನ ಅಂತೇಳಿ ಸಾಲ ರೂಪದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಕಳೆದ ನಾನು ಮಹಾಮಂಡಲದ ನಿರ್ದೇಶನದಾಗ ಅವತ್ತಿನ ಒಂದು 40-45 ಸೊಸೈಟಿ ಸಂಘಗಳು ಇವತ್ತಿಗೆ ರಸಗೊಬ್ಬರ ವಿತರಣೆಯನ್ನು ಮಾಡ್ತಾ ಇದ್ವು. ಈ ಕಳೆದ ನಾನು ಒಂದು 4-5 ವರ್ಷ ಆಯ್ತು ಮಹಾಮಂಡಲದ ನಿರ್ದೇಶನಾಗಿ, 7-8 ವರ್ಷ ಆಯ್ತಿಲ್ಲ. ಆನಂತರ ಸ್ವಲ್ಪ ಗೊಬ್ಬರ ವ್ಯಾಪಾರದಲ್ಲಿ ತಮ್ಮ ತಮ್ಮ ಲೈಸೆನ್ಸ್ಗಳನ್ನು, ಬೇಗ ಕಾಯ್ದೆ ಕಾನೂನು ಸಹಕಾರ ಸಂಘಗಳು ಕೇವಲ ಇವತ್ತೊಂದು 20-25 ಸಹಕಾರ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಮುಂದಿನ ದಿನಮಾನದಲ್ಲಿ ಎಲ್ಲ ಸಹಕಾರ ಸಂಘಗಳಿಗೆ ಇವತ್ತು ರಸಗೊಬ್ಬರ ವಿತರಣೆ ಇರ್ಬೋದು, ಭಾಳ ಸಹಕಾರ ಸಂಘ ಬೀಜ ವಿತರಣೆ ಮಾಡ್ತಾವೆ, ಬೀಜ ವಿತರಣೆ ಇರ್ಬೋದು. ಇವತ್ತು ಕೇಂದ್ರ ಸಹಕಾರ ಹೊಸ ಕಾಯ್ದೆಯನ್ನು ಕೊಟ್ಟಿದೆ. ಎಲ್ಲರಿಗೂ ಸ್ವತಂತ್ರವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಯಾವುದೇ ಒಂದಂಥ ಉದ್ಯೋಗವನ್ನು ಮಾಡಲಿಕ್ಕೆ ಇವತ್ತು ಸಂಪೂರ್ಣ ಅಂತ ಫ್ರೀಡಮ್ ಕೊಟ್ಟಿದೆ. ಆ ಫ್ರೀಡಮ್ನ ಎಲ್ಲ ಸಂಸ್ಥೆಗಳಿಗೆ ಅದನ್ನು ಸಂಪೂರ್ಣವಂತ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ, ಅದ್ರ ಜೊತೆಗೆ ಬರ್ತಕ್ಕಂಥ ಮುಂದಿನ ತರಬೇತಿಯನ್ನು ಕೊಡೋದ್ರ ಜೊತೆಗೆ ಎಲ್ಲ ಸಂಘಗಳು 1 by 1 ಹೆಚ್ಚಿನ ಆದಂಥ ಒಂದು ಸಂಸ್ಥೆ ಸದೃಢ ಆಗಲಿಕ್ಕೆ ಒಂದು ವ್ಯಾಪಾರ ಮನೋವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಂಸ್ಥೆಯ ಜೊತೆಗೆ ಆಡಳಿತ ಮಂಡಳಿ ಇರ್ತಕ್ಕಂಥ ಅಲ್ಲಿ ಅವೆಲ್ಲ ಜೊತೆಗೆ ಒಡನಾಟ ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಇವತ್ತು ಬೈಲಹೊಂಗಲ ಇರ್ಬೋದು, ಕಿತ್ತೂರು ಇರ್ಬೋದು, ಯಾರಿಗೆ ಇವತ್ತು ಗೋಡಾನದ ಅನುಕೂಲದ ಇವತ್ತು ಆತ್ಮನಿರ್ಭರ ಭಾರತ ಕೇಂದ್ರ ಸರ್ಕಾರ
ಕೇವಲ 1% ಬಡ್ಡಿ ಒಳಗೆ ಇವತ್ತು ಆತ್ಮನಿರ್ಭರ ಭಾರತ್ ಮುಖಾಂತರ ಸಾಲವನ್ನು ನಮ್ಮ ಬ್ಯಾಂಕ್ ಮುಖಾಂತರ ಸಂಘಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ನಮ್ಮಲ್ಲಿ ಇವತ್ತು ಕನಿಷ್ಠ ಒಂದು 25-28 ಸಂಸ್ಥೆಗೆ ಇವತ್ತು ಆತ್ಮನಿರ್ಭರ ಭಾರತದಿಂದ ಸ್ವಂತ ಕಟ್ಟಡಕ್ಕೆ ಗೋಡಾನ್ ಮತ್ತು ಸ್ವಂತ ಕಟ್ಟಡಕ್ಕೆ ಒಂದು ಬ್ಯಾಂಕ್ ಮುಖಾಂತರ ಕೇಂದ್ರ ಸರ್ಕಾರದ ಬಡ್ಡಿ ಸಹಾಯಧನವನ್ನು ಆ ಸಂಘಕ್ಕೆ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಮಾನದಲ್ಲಿ ಸಹಿತ ಅವನ್ನ ನಿರಂತರವಾಗಿ ಆ ಸಂಸ್ಥೆಗಳ ಮೇಲೆ ಎತ್ತಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ದೊಡ್ಡಗೌಡ್ರನ್ನ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಬೈಲುಂಗಲದಾಗೂ ಒಂದು ಟೀಮ್ ರೆಡಿ ಆಗಿತ್ತು, ಸ್ಪರ್ಧೆನೂ ಮಾಡಿದ್ರು. ಮತ್ತೊಂದ್ ಕಡೆ ವಿಶೇಷವಾಗಿ ಕಿತ್ತೂರಲ್ಲೂ ಸಹ ಅಭ್ಯರ್ಥಿ ಆದ್ರೂ ಸಹ ನಿಮ್ಮನ್ನ ಇದು ಮಾಡ್ಕೊಂಡು ಸಾಕಷ್ಟು ಸೋಲ್ಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಸರ್. ಎಲ್ಲ ಒಂದ್ ಕಡೆ ಯಾವ ರೀತಿ ಸರ್ ಈ ಸೋಲನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಾ? ಕಿತ್ತೂರನ್ನ ಯಾರು ಸೋಲಿಸ್ಬೇಕಂತ ನಿಲ್ಲೋದಿಲ್ಲ, ತಾವು ಗೆದಿಬೇಕಂತ ಚುನಾವಣೆ ಮಾಡ್ತಾರೆ. ಆ ರೀತಿ ನಮ್ಮನ್ನು ಗೆದಿಸ್ಬೇಕಂತೇಳಿ ಎಲ್ಲ ಸರ್ಕಾರಗಳು ಆಶೀರ್ವಾದ ಮಾಡಿಸ್ಯಾರ, ನಾನು ಗೆದ್ಸಿದಾಗ. ಇನ್ನು ಕಿತ್ತೂರಲ್ಲಿ ಸಹಿತ ನಾವು ಗೆದಿಬೇಕಂತ ಅವ್ಲಿ ಸಹಿತ ಒಳ್ಳೆಯ ಅಭ್ಯರ್ಥಿನ ಮಾನ್ಯ ವಿಕ್ರಮ್ ನಾಮದಾಸ್ ಸಹೋದರನ್ನ ಇವತ್ತು ಕ್ಯಾಂಡಿಡೇಟ್ ಮಾಡಿದ್ವಿ. ಆದರೆ ಹಲವಾರು ಕಾರಣದಿಂದ ಇವತ್ತು 2 ಓಟ್ನಿಂದ ಅಲ್ಲಿ ಹೋಗಿ ಸೋಲಾಗಿದೆ. ಅದೇನು ನೈತಿಕವಾದಂಥ ಸೋಲಲ್ಲ. ಅದಕ್ಕೆ ಕಾರಣಾಂತರಗಳು ಇರ್ತಕ್ಕಂಥ ಒಂದು ಈಗಾಗಲೇ ಹೇಳಿದಾಗ ಭಾಳ ಸಲ ಅದಕ್ಕೆ ಯಾಗೈತೆ ಅಂತ ಸೋಲಿಗೆ ಯಾಗ ಮೋಸ ಮಾಡಿದಾಗ, ಮತ್ತು ಯಾಗ ಆಗೈತೆ ಅಂತ ವಿಶ್ವಾಸಿಟ್ಟ ಕೈ ಕೊಟ್ಟಿದ್ದಾಗ, ಮತ್ತು ಯಾಗ ಅದಕ್ಕೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ವಿಕ್ರಮ್ ನಾಮದಾರ್ನ ಸೋಲಿದೆ. ಯಾಕಂದ್ರೆ ನಾವು ಪ್ರಥಮವಾಗಿ ಆ ಚುನಾವಣೆ ಮಾಡೋಕ್ಕಿಂತ ಮೊದಲು 21-22 ಸಂಸ್ಥೆ ನಮ್ಮ ಇದ್ದಿದ್ದು, ನಮ್ಮ ಜೊತೆಗೆ ನಮ್ಮ ಪಕ್ಷ ಜೊತೆಗೆ ನಮ್ಮ ಸಂಘಟನೆ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಜೊತೆಗೆ ಇದ್ದಿದ್ದು ಸತ್ಯ. ಕಾರಣಾಂತರದಿಂದ ಜಿಲ್ಲಾ ಇರ್ತಕ್ಕಂಥ ಒಂದು ಡಿ.ಸಿ ಆದೇಶ, ಇವತ್ತಿನ ಸರ್ಕಾರದ ಒತ್ತಡ, ಸರ್ಕಾರದ ಆಡಳಿತದಲ್ಲಿ ಇವತ್ತು ಬ್ಯಾಂಕ್ ನಿರೀಕ್ಷಕರನ್ನು ಚೇಂಜ್ ಮಾಡಿದ ನಂತರ ನಮ್ಮಲ್ಲಿ ಇರ್ತಕ್ಕಂಥ 4-5 ಓಟುಗಳು ವಿರೋಧ ಪಕ್ಷಕ್ಕೆ ಹೋದದ್ದು ಸತ್ಯದ. ಆದಾಗೂ ಸಹಿತ ಇವತ್ತು ನಾವು 14 ಬಂದಿದ್ವಿ. ಬಂದಾಗ ನಮ್ಮಲ್ಲಿ ಇರ್ತಕ್ಕಂಥವು ಸಹಿತ ಒಬ್ಬ ವಿಶ್ವಾಸವನ್ನು ನಮಗೆ ಮತವನ್ನು ಕೊಡದೆ ಆ ಕಡೆ ಹೋದಂಥ ಸಂದರ್ಭದಲ್ಲಿ ಇವತ್ತು ನಾವು ಸೋತಿದ್ದೀವಿ. ನಾವು ನೈತಿಕವಾದಂಥ ಸೋಲಲ್ಲ, ನಾವು ಸೋತು ಸಹಿತ ಆ ಜನರ ಆಶೀರ್ವಾದ ವಿಕ್ರಮ್ ನಾಮದಾರ್ ಜೊತೆಗೆ ಮೇಲಿದೆ, ನಮ್ಮ ಮೇಲಿದೆ. ಬರ್ತಕ್ಕಂಥ ದಿನಮಾನದಲ್ಲಿ ಮತ್ತೆ ಜನ ಅವಕಾಶ ಕೊಡ್ತಾಗ, ಮತ್ತೆ ರಾಜಕಾರಣಕ್ಕಾಗ ಬರ್ತಾಗ ಅವಕಾಶ ಕೊಟ್ಟಾಗ ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಸರ್ಕಾರ ಆಶೀರ್ವಾದ ಆಗೇ ಆಗುತ್ತೆ. ಬಾಲಚಂದ್ರ ಜಾರಕಿಹೊಳಿ ಅವರು ಒಂದ್ ರೀತಿ ಕ್ಯಾಂಡಿಡೇಟ್ ಆಗಿದ್ರು ಸರ್ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವ್ರ ಅಭ್ಯರ್ಥಿ ಪರವಾಗಿ ಎಲ್ಲ ಇದು ಮಾಡಿದ್ರಿ, ವಿಕ್ರಮ್ ನಾಮದಾರ್ ಅಂತ ಘೋಷಣೆ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಬ್ರನ್ನ KMF ನಿರ್ದೇಶಕರು ಮಾಡಿದ್ರು, ಡಾಕ್ಟರ್ ಬಸವರಾಜ ಪರವಣ್ಣನವರು ಅಂತ ಹೇಳ್ಬಿಟ್ಟು ಅವರೇ ಸಹ ಕೈ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಏನು ಗಮನಕ್ಕೆ ಹೋಗಿದೆ ಸರ್? ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಜಿಲ್ಲಾ ಮುಖಂಡು, ರಾಜ್ಯ ಮುಖಂಡು ಕೊಟ್ಟ ಮಾತಿನಂತ ನಡ್ಕೋತಾಗ ಅವಾಗ ಅದ್ರ ಒಳಗೆ ಇನ್ವಾಲ್ವ್ಮೆಂಟ್ ಅದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಒಟ್ಟಾರೆ ಸಾಕಷ್ಟು ಜನ ಒಂದ್ ರೀತಿ ರೈತಾಪಿ ವರ್ಗದವರು ಏಕಾಂಗಿಯಾಗಿ ವಿಶೇಷವಾಗಿ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಗೆಲ್ಸಿದ್ದಾರೆ. ನಿಮ್ಮ ಒಂದು ಈ ಬಾರಿ ಗೆಲುವಿಗೆ ವಿಶೇಷವಾಗಿ ಬೈಲಂಗದಲ್ಲಿ ಜಗದೀಶ್ ಮೆಟಗುಡ್ಡ ಅವರು ಇರ್ಬೋದು, ಮತ್ತೆ ವಿಶೇಷವಾಗಿ ಹಾಲಿ ಶಾಸಕರಿಗಿರ್ತಕ್ಕಂಥ ಹಾಲಿ ಕಾಂಗ್ರೆಸ್ ಶಾಸಕರು ಸಹ ಸಪೋರ್ಟ್ ಮಾಡಿದ್ರು ಅಂತ ಕೇಳಲ್ಪಟ್ವಿ. ಎಲ್ಲರಿಗೂ ಸಹ ಏನ್ ಹೇಳಿಕ್ ಬಯಸ್ತೀರ? ಕಳೆದ ನಾನು ಎಂದು ರಾಜಕಾರಣ ಬಂದಿದ್ದೀನಿ, ನಮ್ಮ ತಂದೆ ಕಾಲದ ಅವತ್ತಿನ ದಿನಮಾನದಲ್ಲಿ BT ಮೆಟಗುಡ್ಡ ಹೋಗ್ಬೋದು, ಶಿವಾನಂದ ಕೌಜಲಿ ಹೋಗ್ಬೋದು, ಇವತ್ತು ಮಹಾಂತೇಶ್ ಕೌಜಲಿ ಇರ್ಬೋದು, ಮೊನ್ನೆ ಜಗದೀಶ್ ಮೆಟಗುಡ್ಡ ಇರ್ಬೋದು, ವಿಜಯ್ ಮೆಟಗುಡ್ಡ ಅವೆಲ್ಲ ಸ್ನೇಹಿತರು. ಒಂದು ರೀತಿಯಿಂದ ನಮ್ಮ ಮಣಿತನ ಮೇಲೆ ನಮ್ಮ ಮೇಲೆ ವಿಶೇಷವಂತ ಸಹಕಾರಂಗಲ್ಲಿ ಹೋಗೋದು. ಸಹಕಾರಂಗ ಬಂದಾಗ ಎಲ್ಲ ಪಕ್ಷನ ಬಿಟ್ಟು ನಮ್ಮ ಜೊತೆ ನಿಲ್ತಕ್ಕಂಥ ಕೆಲಸ ಮಾಡ್ತಾಗ ಅವಾಗಿಯೂ ಸಹಿತ ವಿಶೇಷವಂತ ಧನ್ಯವಾದ ಹೇಳ್ತೀನಿ. ಜೊತೆಗೆ ನನ್ನನ್ನು ಈ ಒಂದು ಸ್ಥಾನಕ್ಕೆ ತಂದಂಥ ಎಲ್ಲ ತಾಲೂಕಿನ 2 ತಾಲೂಕಿನ ಹಿರಿಯರಿಗೂ ಸಹಕಾರಿಗಳಿಗೂ ಮತ್ತೆಲ್ಲ ವಿಶೇಷವಾಗಿ ಡೆಲಿಗೇಟೆಡ್ ಮಾಡಿ ನನಗೆ ಮತವನ್ನು ಹಾಕಿದಂಥವ್ರಿಗೂ, ವಿಶೇಷವಾದ ಪತ್ರಕರ್ತ ಬಾಂಧವ್ಯಗೂ ಮಠಾಧೀಶರು ಅನಂತ ನನ್ನ ಕೈ ಮುಗಿದು ಅನಂತ ಅವಾಗೆ ಧನ್ಯವಾದಗಳನ್ನು ಸಹಿತ ಸಲ್ಲಿಸ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಬೇರೆ ಇದಾಗ್ತಾ ಇದೆ. ವಿಶೇಷವಾಗಿ 7ನೇ ಸಲ ಒಂದ್ ರೀತಿ ಆಯ್ಕೆಯಾಗಿದ್ದೀರಾ. ಸಾಕಷ್ಟು ಸಹಕಾರ ಫೀಲ್ಡಲ್ಲಿ ಪ್ರತಿಯೊಂದು ಇಂಚು ಮಾಹಿತಿ ಇದೆ. ಎಲ್ಲ ಒಂದ್ ಕಡೆ ನಿಮ್ಮ ಟೀಮ್ ಲೀಡರ್ಸ್ ಸಹ ಹೇಳಿದ್ದಾರೆ, ತುಂಬಾ ನಮ್ಮ ಒಂದು ಲಿಂಗಾಯತ ಸಮುದಾಯಕ್ಕೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಂಥ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ನಿಮ್ಮನ್ನೇನಾದ್ರು ಪರಿಗಣಿಸ್ತಾರೆ ಅಂತ ವಿಶ್ವಾಸ ಇದೆಯಾ? ಎಲ್ಲರಿಗೂ ಅಧ್ಯಕ್ಷ ಉಪಾಧ್ಯಕ್ಷ ಪದಕ್ಕೆ ಆಗ್ತಕ್ಕಂಥದ್ದು ಇಚ್ಛೆ ಆಕಾಂಕ್ಷೆ ಇರೋದು ಸಹಜ. ಆ ರೀತಿ ನಾನು ಸಹಿತ ಆ ಒಂದು ಚರ್ಚೆ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಕಳೆದ 30-32 ವರ್ಷ ಆಯಿತು ಸೇವೆಯನ್ನು ಮಾಡಿದ್ದೀನಿ. ನನ್ನ ಸೇವೆಯನ್ನು ಪರಿಗಣಿಸಿ ವಿಶೇಷವಾಗಿ ಬೆಳಗಾವಿ ಪಾರ್ಲಿಮೆಂಟಕ್ಕೆ ನಮ್ಮ ತಂದೆ ಇದ್ದರು 93ರಲ್ಲಿ ನಮ್ಮ ತಂದೆಗೂ 6 ತಿಂಗಳ ಅಧ್ಯಕ್ಷ ಕೆಲಸ ಮಾಡಿದರು.
ಆನಂತರ ಈ ಕಡೆ ಬೆಳಗಾವಿ ಪಾರ್ಲಿಮೆಂಟ್ಗೆ ಅಧ್ಯಕ್ಷ ಅವಕಾಶ ಸಿಕ್ಕಿಲ್ಲ. ಅಧ್ಯಕ್ಷ ಅವಕಾಶವನ್ನು ನಮಗೂ ಕೊಡೋದು ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಇನ್ನು 14 ಜನ ಗೆದ್ದವು ಸಹಿತ ಅವು ವಿನಂತಿ ಮಾಡ್ಕೊಳ್ಳೋದು ಒಂದು ಸಾಧ್ಯತೆ. ಒಂದು ಹೀಗಾಗಿ ಏನೋ ಒಂದು ಪ್ರಮುಖ ಏನು ಕೂಡ ಒಂದು ನಿರ್ಣಯ ತೆಗೋತಾರಲ್ಲ, ಅದಕ್ಕೆಲ್ಲ ಬದ್ಧವಾಗಿ ಇರಬೇಕಾಗುತ್ತೆ. ಲಕ್ಷ್ಮಣ್ ಸವದಿ ಅವರು ನಿಮ್ಮ ಗುರುಗಳು ಸರ್. ವಿಶೇಷವಾಗಿ ನಾನು ಹಿಂದೆನೂ ಇರ್ತೀನಿ, ಮುಂದೆನೂ ಇರ್ತೀನಿ, ಯಾವಾಗೂ ಸಹ ಅವ್ರ ಜೊತೆ ಇರ್ತೀನಿ. ಅವ್ರ ಜೊತೆ ಉತ್ತಮ ಸಂಬಂಧ ಇದೆ, ಅವರು ಸದಾ ಬೆಂಬಲಕ್ಕೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆಗಿದ್ದಾಗ, ಜಿಲ್ಲಾ ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದಾಗ, ಸಹಕಾರದಲ್ಲಿ ನಾವೆಲ್ಲ ಜೊತೆಗೆ ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆಯ ಒಂದು ಗೌರವಯುತವಾಗಿ ಇರ್ತೀವಿ. ಆ ಗೌರವವನ್ನು ಇದು ರಾಜಕಾರಣ ಯಾವುದೇ ಆದಂಥ ವೈಯಕ್ತಿಕ ಇರುವುದಿಲ್ಲ. ರಾಜಕಾರಣ ಸಹಕಾರಕ್ಕೆ ಮತ್ತು ಒಂದು ಸಾರ್ವಜನಿಕ ಸೀಮಿತ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಎಲ್ಲರ ಜೊತೆಗೆ ಒಳ್ಳೆಯ ಒಡನಾಟ ಇರ್ತದೆ. ಅವು ಯಾವ ಜೊತೆಗೆ ನಮ್ಮ ಜೊತೆಗೆ ಉಳ್ಕಿದವು ಸಹಿತ ನಮ್ಮ ಜೊತೆಗೆ ಇರ್ತಕ್ಕಂಥ ಕೆಲಸ ಮಾಡ್ತಾ ಅವ್ರ ಜೊತೆ ನಾವು ಒಳ್ಳೆಯ ಒಡನಾಟ ಇಟ್ಕೊಂಡಿವಿ. 2028ಕ್ಕೆ ಕುಸ್ತಿ ಬೇರೆ ರೆಡಿ ಆಗ್ತಾ ಇದೆ. ಇಲ್ಲ ಒಂದ್ ಕಡೆ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಕಿತ್ತೂರು ಒಂದ್ ರೀತಿ ಬಿಜೆಪಿ ಘಟಕನ ಒಂದ್ ರೀತಿ ಬಲಪಡಿಸಬೇಕಾಗಿದೆ. ಸಾಕಷ್ಟು ಸವಾಲುಗಳಿದ್ದಾವೆ. ಏನು ಫೀಲ್ಡ್ ಇಳಿತೀರಾ ಕುಸ್ತಿಗೆ? ಇವಾಗಿಂದನೇ ಕಾರ್ಯಕರ್ತರನ್ನ ಎಲ್ಲ ಉತ್ಸಾಹ ಕಿತ್ತೂರು ಮತಕ್ಷೇತ್ರ ನಾನೆಷ್ಟು ಬಿಜೆಪಿ ಗಟ್ಟಿ ಗೊತ್ತಿಲ್ಲ, ನನಗಿಂತ ಅಲ್ಲಿರ್ತಕ್ಕಂಥ ಮುಖಂಡರು ಕಾರ್ಯಕರ್ತರು ಭಾಳ ಗಟ್ಟಿ ಅದ. ಅವ್ರಿಗೆ ಈಗಾಗಲೇ ತಮ್ಮ ಪ್ರಯತ್ನ ತಮ್ಮ ವಿಚಾರದಾಗ ಬರ್ತಕ್ಕಂಥ 2028ಕ್ಕೆ ತಾಯಿ ಚೆನ್ನಮ್ಮಾಜಿ ಮುಂದೆ ಬಿಜೆಪಿ ಕಮಲ ಧ್ವಜವನ್ನು ಹಾರಿಸಲಿಕ್ಕೆ ಸತತ ಸಂಘಟನೆ ಹೋಗಿದಾಗ ಆ ಸಂಘಟನೆ ಚುನಾವಣೆ ಸಂಘಟನೆ ಮಾಡೋ ಸಹಜ ನೀವು ಹೇಳಿದಂಗೆ ಬರ್ತಕ್ಕಂಥ ದಿನಮಾನದಲ್ಲಿ ಪಕ್ಷ ಯಾರನ್ನ ಗುರುತಿಸ್ತದ ಗೊತ್ತಿಲ್ಲ. ಪಕ್ಷವನ್ನು ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡಿ ಪ್ರಾಮಾಣಿಕವಂಥ ಸಂಘಟನೆ ಮುಖಾಂತರ ಇನ್ನೂ ಸಮಯದ ಎಲ್ಲವೂ ಒಡನಾಟ ಮುಖಾಂತರ ಸಣ್ಣ ಪುಟ್ಟ ಏನಾದಾಗ ಮಿಸ್ಟೇಕ್ ಇದು ಸಹಿತ ಅವನ್ನೆಲ್ಲ ಹೊಂದಾಣಿಕೆ ಮಾಡೋ ಮುಖಾಂತರ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೀವಿ. 2028ಕ್ಕೆ ಮತ್ತೆ ತಾಯಿ ಚೆನ್ನಮ್ಮಾಜಿ ಮುಂದೆ ಕಮಲ ಧ್ವಜವನ್ನು ಹಾರಾಟವನ್ನು ಮಾಡ್ತೀವಿ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಶಕ್ರೆ ಗೊತ್ತಾಯ್ತಲ್ಲ. ಮಾನ್ಯ ಗೌರವಾನ್ವಿತ ಜನಪ್ರಿಯ ಕಿತ್ತೂರು ಜನಸೇವಕರು ಹಾಗೂ ಅಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಮಾಂತೇಶ್ ದೊಡ್ಡಗೌಡರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.